ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮುನಿರತ್ನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಆರ್ಆರ್ ನಗರ ಶಾಸಕ ಮುನಿರತ್ನ. ಅಫ್ಕೋರ್ಸ್ ಇವರು ಫಿಲ್ಮ್ ಪ್ರೊಡ್ಯೂಸರ್ ಕಮ್ ಪೊಲಿಟಿಷಿಯನ್. ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದಾದ ನಂತರ ಕಾಲಿಟ್ಟಿದ್ದು ಆಸ್ ಅ ಪೊಲಿಟಿಷಿಯನ್. ಸೊ ಎರಡೂ ಜವಾಬ್ದಾರಿಯನ್ನ ಇಲ್ಲಿವರೆಗೂ ಕೂಡ ನಿಭಾಯಿಸಿಕೊಂಡು ಬಂದಿದ್ದಾರೆ. ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಮುನಿರತ್ನ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಾಮಪತ್ರವನ್ನ ಕೂಡ ಇದಾಗಲೇ ಮುನಿರತ್ನ ಸಲ್ಲಿಸಿದ್ದಾರೆ. ಅಲ್ಲಿಗೆ ಶಾಸಕ ಜವಾಬ್ದಾರಿ ಜೊತೆಗೆ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಏನು ಕೆಲಸ ಮಾಡ್ತಾ ಇದ್ರು ಅದರದೊಂದು ಹಂತದ ಮೇಲಿನ ಜವಾಬ್ದಾರಿ. ಸ್ಕೈವಾಕ್ಗೆ ಅಳವಡಿಸಿದ್ದ ಬ್ಯಾನರ್ಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಬಳಿ ನಡೆದಿರುವಂತಹ ಅವಘಡ ಇದು. ಬ್ಯಾನರ್ಗೆ ಅಳವಡಿಸಿದ್ದ ಲೈಟ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಯಾನರ್ಗೆ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದ್ದಾರೆ. ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಕೈವಾಕ್ಗೆ ಅಳವಡಿಸಿದ್ದಂತ ಬ್ಯಾನರ್ ಇದು ನೋಡಿ, ಗಮನಿಸ್ತಾ ಇದ್ದೀರಲ್ಲ ನೀವು, ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಬೆಂಕಿಗೆ ಹೊತ್ತಿ ಉರಿದಿದೆ. ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಹತ್ರ ಆಗುತ್ತಿದ್ದು. ಬ್ಯಾನರ್ಗೆ ಅಳವಡಿಸಿದ್ದಂತ ಲೈಟ್ಸ್ ಇದೆಯಲ್ಲ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಯಾದಗಿರಿಯ ಬೆಳಗುಂದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಾಂತಿ ಬೇದಿಯಿಂದಾಗಿ 35 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಧ್ಯಾಹ್ನ ಬಿಸಿಬೇಳೆ ಬಾತ್ ತಿಂದಿದ್ದಂಥ ವಿದ್ಯಾರ್ಥಿಗಳು ಊಟ ಮಾಡಿದ ನಂತರ ಕೆಲ ಹೊತ್ತಿನಲ್ಲೇ ಮಕ್ಕಳಿಗೆ ವಾಂತಿ ಬೇದಿಯೆಲ್ಲ ಶುರುವಾಗಿದೆ. ಯಾದಗಿರಿಯ ಬೆಳಗುಂದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಮಧ್ಯಾಹ್ನ ಊಟ ಮಾಡಿದ್ದಾರೆ, ಬಿಸಿಯೂಟ. ಅದಾದ ನಂತರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. 35 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಧ್ಯಾಹ್ನ ಏನು ಮಾಡಿದ್ರು ಅಂದರೆ ಬಿಸಿಬೇಳೆ ಬಾತ್ ಮಾಡಿದ್ರು, ಅದನ್ನು ವಿದ್ಯಾರ್ಥಿಗಳು ತಿಂದಿದ್ದಾರೆ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತಾಗಿದ್ದಷ್ಟೇ ಮಕ್ಕಳಿಗೆ ವಾಂತಿ ಬೇದಿ ಶುರುವಾಗಿದೆ. ಅದಕ್ಕೆ ಅಡುಗೆ ಸಹಾಯಕರು ಯಾರಿರ್ತಾರೆ, ಅಡುಗೆನ ಮಾಡಿದವ್ರು ಯಾರಿರ್ತಾರೆ, ಅವರೇ ಉತ್ತರಿಸಬೇಕು. ಏನಾಗಿತ್ತು, ಸ್ವಚ್ಛತೆ ಇರಲಿಲ್ವಾ, ಅದು ಏನಾದರೂ ಬಿದ್ದಿತ್ತಾ? ಇದೀಗ 35 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರೋದು ಗೊತ್ತಾಗ್ತಾ ಇದೆ. ವಾಂತಿ ಬೇದಿ ಶುರುವಾಗಿದೆ.